ಸರ್ಕಾರದ ವಿರುದ್ಧ ಸಮರಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಭ್ರಷ್ಟಾಚಾರ ಕಮಿಷನ್ ಆರೋಪವೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಆದ್ರೆ ಡಿಕೆಶಿ ಹಾಜರಿದ್ರೆ ಸರ್ಕಾರದ ವಿರುದ್ಧ ಸಮರ ಕಷ್ಟ ಅಂತಾನೆ ಹೇಳಲಾಗಿತ್ತು. ಆ ರೀತಿಯ ಪ್ರಯತ್ನಗಳನ್ನ ಆ ರೀತಿಯಾದಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಹಾಗಾದ್ರೆ ಮಾಡಿದೆಯಾ? ಭ್ರಷ್ಟಾಚಾರ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಆರೋಪ ಬಿಜೆಪಿ ಮೇಲೆ ಕಾಂಗ್ರೆಸ್ ಮಾಡ್ತಾ ಇದೆ. ಅದುವೇ ಅಸ್ತ್ರ ಆಗಿರೋದು ಕಾಂಗ್ರೆಸ್ಗೆ. ಆದ್ರೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ರೆ ಆಗ ಡಿಕೆಶಿ ವಿರುದ್ಧವೇ ತಿರುಗಿ ಬೀಳುವ ಸಾಧ್ಯತೆ ಇದೆ ಬಿಜೆಪಿ ಸರ್ಕಾರದವರು. ಸೊ ಡಿಕೆಶಿ ಹಾಜರಿದ್ರೆ ಸರ್ಕಾರದ ವಿರುದ್ಧ ಸಮರ ಕಷ್ಟ ಆಗುತ್ತೆ. ಡಿಕೆಶಿ ವಿರುದ್ಧದ ಆರೋಪಗಳೇ ಸರ್ಕಾರಕ್ಕೆ ಅಸ್ತ್ರ ಆಗಬಹುದು. ಇದೇ ಕಾರಣಕ್ಕೆ ಸದನದಿಂದ ದೂರ ಉಳಿದ್ರ ಡಿಕೆಶಿ ಸಚಿವರಾಗಿದ್ದಾಗ ಕಮಿಷನ್ ಹೆಚ್ಚಳ ಅನ್ನುವಂತಹ ಮಾತುಗಳಿತ್ತು. ವೇದಿಕೆ ಮೇಲೆ ಗುಸುಗುಸು ಮಾತನಾಡಿದ್ರು ಕಾಂಗ್ರೆಸ್ನ ಮುಖಂಡರು. ಈಗ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರೆ ಡಿಕೆಶಿಗೆ ಮುಜುಗರ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಇವೆಲ್ಲವೂ ಕೂಡ ಕಾರಣಗಳನ್ನ ನಾವು ಗಮನಿಸಬಹುದು. ಸೊ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಅವರ ನಡೆ, ಡಿಕೆ ಶಿವಕುಮಾರ್ ಅವರ ಗೈರು. ಸದನದಲ್ಲಿ ಪ್ರಮುಖವಾದಂತಹ ಸೀರಿಯಸ್ ಆದಂತಹ ವಿಚಾರಗಳು ಚರ್ಚೆಗೆ ಬರ್ತಾ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅದ್ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡೋದಕ್ಕೆ ಸಿಗ್ತಾ ಇಲ್ಲ. ಅಧಿವೇಶನಕ್ಕೆ ಬರ್ತಾ ಇಲ್ಲ, ಸದನದಲ್ಲಿ ಕಾಣ್ತಾ ಇಲ್ಲ. ಬಜೆಟ್ ಅಧಿವೇಶನದಿಂದಲೂ ಕೂಡ ದೂರ ಉಳಿದಿದ್ದಾರೆ. ನೈಸ್ ವಿಚಾರ, ಈಗಲ್ಟನ್ ವಿಚಾರ ಎಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಎಚ್ಡಿಕೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಸದನದಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಈ ಗೈರು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಹಾಗಾದ್ರೆ ಈ ಗೈರಿನ ಹಿಂದಿರುವಂತಹ ಕಾರಣಗಳು ಏನೇನು? ಇದು ಕಾಂಗ್ರೆಸ್ನಿಂದಲೇ ಆಗ್ತಾ ಇರುವಂತಹದ ಗೈರು. ಯಾಕಂದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಿಕ್ಕ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಕಾಣದಿರುವುದು ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದರ ಹಿಂದಿರುವಂತಹ ಕಾರಣಗಳು ಏನೇನು? ನಮಿತಾ ಜೈನ್ ಕಳೆದ 4 ದಿನಗಳಿಂದ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನಕ್ಕೆ ಪಾಲ್ಗೊಳ್ಳಿಲ್ಲ. ಬದಲಾಗಿ ಕಾಂಗ್ರೆಸ್ನ ಡಿಜಿಟಲ್ ಮೆಂಬರ್ಶಿಪ್ ಅಂತ ಹೇಳಿ ಕಲಬುರಗಿ, ಬೀದರ್, ಯಾದಗಿರಿ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಮಾಡ್ತಿದ್ದಾರೆ. ಆದ್ರೆ ಸದನದಲ್ಲಿ ಭ್ರಷ್ಟಾಚಾರದ ವಿಚಾರ ಈಗ ಸದ್ದು ಮತ್ತು ಸುದ್ದಿಯನ್ನ ಮಾಡ್ತಿದೆ. ಮತ್ತೊಂದು ಕಡೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಎಲ್ಲೋ ಒಂದ್ ಕಡೆ ಅದೊಂದು ಹಗರಣ ರೀತಿ ನಡೆದಿದೆ ಮತ್ತು ಆ ಮಾಲೀಕನಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆಗಿರುವಂತಹ ಕೆಂಪಣ್ಣರವರು ಈ ಬಿಜೆಪಿ ಸರ್ಕಾರ 40% ಕಮಿಷನ್ ತೆಗೆದುಕೊಳ್ತಿದೆ ಅಂತ ಹೇಳಿ ರಾಜ್ಯಪಾಲರಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ದೂರು ಮಾಡುವಂತದ್ದು ಮತ್ತು ಈ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡುವ ಸಂಬಂಧಪಟ್ಟ ಹಾಗೆ ನಿಲುವಳಿ ಸೂಚನೆಯನ್ನ ಸಿದ್ದರಾಮಯ್ಯ ಮಂಡಿಸ್ತಾರೆ. ಇದು 40% ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ಬೇಕಂತ ಹೇಳ್ತಾರೆ. ಈ ಎಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಲಸಂಪನ್ಮೂಲ ಸಚಿವರಾದಂತಹ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಗುತ್ತಿಗೆದಾರರ ಟೆಂಡರ್ ವಿಚಾರದಲ್ಲಿ 6% ಇದ್ದಂತ ಏನು ಕಮಿಷನ್ ಡಿಕೆ ಶಿವಕುಮಾರ್ ಬಂದ ಮೇಲೆ 12% ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರಾದಂತ ಸಲೀಂ ಮತ್ತು ಉಗ್ರಪ್ಪರವರು ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಕೂರ್ತಕ್ಕಂಥ ಕ್ವೀನ್ಸ್ ರೋಡ್ನ ಕೆಪಿಸಿಸಿ ಕಚೇರಿಯಲ್ಲೇ ಗುಸುಗುಸು ಪಿಸುಪಿಸು ಮಾತಾಡಿರುವುದು ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡಿತು. ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಾನು ವಿಧಾನಸಭೆಯಲ್ಲಿ ಸಮರ ಸಾರ್ತೀನಿ ಅಂತ ಹೇಳಿ ಅದಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿ ಏನು ಆಗ್ರಹವನ್ನು ಮಾಡ್ತಿರೋದು. ಮತ್ತೊಂದು ಕಡೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾಲುದಾರ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯವನ್ನು ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಸತತ ಗೈರು ಹಾಜರಿ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಮತ್ತು ರಾಜಕೀಯ ವಲಯದಲ್ಲಿ ಬಹಳಷ್ಟು ಕಾಂಗ್ರೆಸ್ ತಮ್ಮ ಮೇಲೆ ಬರ್ತಾ ಇರುವಂತಹ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಬರಬೇಡಿ ಅಂತ ಹೇಳಿರುವಂತಹ ಪ್ಲಾನ್ ಆಯ್ತು. ಯಾಕಂದ್ರೆ ನಾವು ಡಿಕೆ ಶಿವಕುಮಾರ್ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೀವಿ, ಮಾಧ್ಯಮದವರಿಗೆ ಸಿಗ್ತಾರೆ, ಅನೇಕ ಹೇಳಿಕೆಗಳಿಗೆ ಅವ್ರ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಖಂಡಿತವಾಗಿ ಭ್ರಷ್ಟಾಚಾರದ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಇರಬಹುದು, ಬೇರೆ ಬೇರೆ ನಾಯಕರು ಗಂಭೀರ ಆರೋಪನ ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದು ಸಿದ್ಧ ಉತ್ತರವನ್ನ ಇಟ್ಕೊಂಡಿರ್ತಾರೆ. ಸಮಯ ಬಂದಾಗ ಎಲ್ಲವನ್ನೂ ಕೂಡ ಬಯಲು ಮಾಡ್ತೀನಿ ಅನ್ನೋ ಒಂದೇ ಒಂದು ಹೇಳಿಕೆ ಮುಖಾಂತರ ಎಲ್ಲವನ್ನು ಮುಗಿಸಿ ಬಿಡ್ತಾರೆ. ಆದ್ರೆ ಈಗ ಭ್ರಷ್ಟಾಚಾರದ ವಿಚಾರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತಿರ್ತಕ್ಕಂಥ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಇದರ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ. ಆದ್ರೆ ಭ್ರಷ್ಟಾಚಾರದ ವಿಚಾರ ಇಂಥ ಸಂದರ್ಭದಲ್ಲಿ
ಏನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದೇ ಬಿಂಬಿಸಿಕೊಳ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕಾಲದಕ್ಕೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಆಗಿರುವಂತದ್ದು. ಅವ್ರ ಮೇಲೆ ಕೂಡ ಭ್ರಷ್ಟಾಚಾರದ ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ಅವರ ಮೇಲೆ ಇಡಿ, ಐಟಿ, ಸಿಬಿಐ ತನಿಖೆಗಳ ನಡೆಸಿರುವಂತದ್ದು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅವರ ಮೇಲೆ ಆರೋಪವನ್ನು ಮಾಡ್ತಿರುವಂತದ್ದು. ಆರೋಪದ ಬೆನ್ನಲ್ಲೇ ಈ ಸುದ್ದಿ ಸದ್ದು ಮಾಡ್ತಿರುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಡಿಜಿಟಲ್ ಮೆಂಬರ್ಶಿಪ್ ಹೆಸರಿನಲ್ಲಿ ಗೈರಾಗ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರದ ವಿಚಾರ ಬಂದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಪಲಾಯನ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳಷ್ಟು ರಾಜಕೀಯ ವಲಯದಲ್ಲಿ ಮತ್ತು ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೂಡ ಅನೇಕ ಶಾಸಕರುಗಳು ಮತ್ತು ಸಚಿವರುಗಳು ಮತ್ತು ವಿಪಕ್ಷ ಮತ್ತು ಆಡಳಿತ ಸದಸ್ಯರು ಚರ್ಚೆ ಮಾಡ್ತಿರುವಂತದ್ದು ಡಿ.ಕೆ. ಶಿವಕುಮಾರ್ ಈ ನಡೆಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಅಂತ ಹೇಳ್ಬೋದು. ನವಿತಾ ಜೈನ್. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನ ಹೇಳಿದ್ರು. ಅಂದ್ರೆ ನನಗೆ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಅಥವಾ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಇಲ್ಲ ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಪಲಾಯನವಾದದ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಇದು ಬಿಜೆಪಿಗೇನೂ ಕೂಡ ಅಸ್ತ್ರ ಆಗಬಹುದಲ್ವಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ 6% ಜಲಸಂಪನ್ಮೂಲ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ಭ್ರಷ್ಟಾಚಾರ 12%ಗೆ ಏರಿಸಿದವರು ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರುಗಳೇ ಮಾತನಾಡುವಂಥದ್ದು ಬಹಿರಂಗ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಜಲಸಂಪನ್ಮೂಲ ಇಲಾಖೆ ಅಂತ ಹೇಳಿದ್ರೆ ಸಾವಿರಾರು ಕೋಟಿಯ ಟೆಂಡರ್ ಮತ್ತು ಸಾವಿರಾರು ಕೋಟಿಯ ಕಾಮಗಾರಿ, 20,000 30,000 ಕೋಟಿ ಕಾಮಗಾರಿ, ಅಂತ ಕಾಮಗಾರಿ ಸಂದರ್ಭದಲ್ಲಿ 12% ನೀವು ಕಮಿಷನ್ ಹೆಚ್ಚಳ ಮಾಡಿದ್ರೆ ನಿಮ್ಗೆ ಎಲ್ಲಿ ಕ್ವಾಲಿಟಿ ವರ್ಕ್ಸ್ ಇದು ಸಾಧ್ಯ? ಅಲ್ಲಿ ಗುತ್ತಿಗೆದಾರರು ಭ್ರಷ್ಟರಾಗ್ತಾನೆ, ಸರ್ಕಾರ ಭ್ರಷ್ಟ ಆಗುತ್ತೆ, ಅಧಿಕಾರಿಗಳು ಭ್ರಷ್ಟ ಆಗ್ತಾರೆ, ಮತ್ತು ಸಂಪಾದಕ ಸಚಿವರು ಕೂಡ ಭ್ರಷ್ಟ ಆಗ್ತಾರೆ. ಹಾಗಾಗಿ ಭ್ರಷ್ಟಾಚಾರ ಅನ್ನೋದು ಈಗ ಸರ್ವವ್ಯಾಪಿ ಆಗಿರುವಂತದ್ದು. ಇಂಥ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ಕಾಣದಲ್ಲೇ ಇರುವಂತದ್ದು ಕೂಡ ಕುಮಾರಸ್ವಾಮಿಗೆ ಒಂದು ರೀತಿಯ ಅಸ್ತ್ರ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉತ್ತರ ಕೊಡಬೇಕಾದಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಕಾಣ್ತಾ ಇಲ್ಲ. ಮತ್ತೆ ಸ್ವತಃ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಬಿಜೆಪಿ ಸರ್ಕಾರದ 40% ಆರೋಪ ಸಂಬಂಧಪಟ್ಟ ಕೂಡ ನಿಲುವಳಿ ಸೂಚನೆ ಮಂಡಿಸಿರುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಪದೇ ಪದೇ ಗೈರು ಹಾಜರಿ ಕೂಡ ಬಿಜೆಪಿಯರು ಕೂಡ ಅಸ್ತ್ರ ಆಗ್ತಿದೆ, ಮತ್ತು ಎಚ್.ಡಿ. ಕುಮಾರಸ್ವಾಮಿ ಕೂಡ ಅಸ್ತ್ರ ಆಗ್ತಿದೆ. ಇದು ಡಿ.ಕೆ. ಶಿವಕುಮಾರ್ ಪಲಾಯನವಾದ ಎಂಬ ಚರ್ಚೆ ಕೂಡ ಆರಂಭವಾಗಿದೆ. ನವಿತಾ ಜೈನ್. ಈಗ ಅನೇಕ ವಿಚಾರಗಳ ಬಗ್ಗೆ ಮೊನ್ನೆ ಕೂಡ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಈಗಲ್ಟನ್ ವಿಚಾರ ಆಗಿರ್ಬೋದು, ಈಗ ಮುಂದೆ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಮಾಧ್ಯಮಗಳಿಗೆ ಇದರ ಬಗ್ಗೆ ಏನಾದ್ರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರಾ ಡಿ.ಕೆ. ಶಿವಕುಮಾರ್? ಡಿ.ಕೆ. ಶಿವಕುಮಾರ್ ಮೇಲೆ ಗಂಭೀರವಾದ ಆರೋಪವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಸದನದಲ್ಲಿ ಮಾಡಿರುವಂತದ್ದು. ಬಜೆಟ್ ಭಾಷಣದಲ್ಲಿ ಈಗಲ್ಟನ್ ರೆಸಾರ್ಟ್ ವಿಚಾರದಲ್ಲಿ ಕೇವಲ 90,000 ರೂಪಾಯಿ ಊಟದ ಬಿಲ್ ಕೊಟ್ಟಿದ್ದಕ್ಕೆ ಆ ಮಾಲೀಕನಿಗೆ 900 ಕೋಟಿ ರೂಪಾಯಿ ದಂಡ ಹಾಕುವಂತೆ ನೋಡಿಕೊಂಡಂತ ಡಿ.ಕೆ. ಶಿವಕುಮಾರ್ ಇದರ ಹಿಂದೆ ಬಹಳಷ್ಟು ಉನ್ನಾರ ಜನತೆಯಲ್ಲಿ ಗಂಭೀರ ಆರೋಪವನ್ನು ಮಾಡಿದ್ರು. ಹಲವಾರು ಭ್ರಷ್ಟಾಚಾರದವರು ಕೂಡ ಧ್ವನಿ ಎತ್ತಿದ್ರು. ಅವರ ಸಹೋದರ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಗಂಭೀರ ಆರೋಪಗಳು ಕೂಡ ಮಾಡಿದ್ರು. ಆದ್ರೆ ಆರೋಪಕ್ಕೆ ಉತ್ತರ ನೀಡಬೇಕಾದಂತ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಸಮಯ ಬಂದಾಗ ಎಲ್ಲವನ್ನು ಬಯಲು ಮಾಡ್ತೀನಿ, ಅವರು ದೊಡ್ಡವರು, ಅವರು ನಮ್ಮ ಅಣ್ಣ, ಈ ರೀತಿಯ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಜಾರಿ ಕೊಡ್ತಿರೋ ಮಾತು ಕೂಡ ಕೇಳಿ ಬಂದಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.